ಗೈಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಋತ್ವಿಕ್ ಜೊತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಮಾಡು ಋತ್ವಿಕ್, ಹಾಯ್ ಮಾಡು, ಹಾಯ್ ಮಾಡು ಮಾಡು ಹಾಯ್ ಏನು ಕಣ್ಣೋಡಿ ಕಣ್ಣೋಡಿ ಎಲ್ರಿಗೂ ಕಣ್ಣೋಡಿ. ಏಯ್ ಕಳ್ಳ, ಕಣ್ಣೋಡಿ ಮಗನೇ. ಐ ಪ್ಲೇಯಿಂಗ್ ಕಿಸ್ ಕೊಡು, ಪ್ಲೇಯಿಂಗ್ ಕಿಸ್ ಕೊಡಬೇಕು. ಸೊ ಗುಂಡ ಇಲ್ಲೇ ಇದ್ದಾನೆ ಇವತ್ತು. ಸೊ ಪಾಪನ ಇಟ್ಕೊಂಡೆ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಒಟ್ಟು 3 ಫ್ಲೋರ್ ಮನೆಗೆ ಟೋಟಲ್ ಕರೆಂಟ್ ಅಂದರೆ ಕರೆಂಟ್ ಮೆಟೀರಿಯಲ್ಸು ಮತ್ತು ಇಲ್ಲಿಂದ ಫಸ್ಟಿಂದ ಇಲ್ಲಿವರೆಗೂ ಎಷ್ಟಾಗುತ್ತೆ ಅನ್ನೋದನ್ನು ಫುಲ್ ಎಂಟೈರ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಅನ್ನ ತಿಂದ್ರಾನು ಕೈ ತೆಗಿಬೇಕು, ಬೈತಾರೆ. ಅನ್ನ ತಿಂದ್ರಾನು ಒಟ್ಟು ಎಲ್ಲ ಎಷ್ಟಾಗುತ್ತೆ ಅನ್ನೋದನ್ನು ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ 3 ಫ್ಲೋರ್ ಮನೆಯಿಂದ ಇಲ್ಲಿ ಅಂದರೆ ಫಸ್ಟ್ ಫೌಂಡೇಶನ್ ಹಾಕ್ತೀವಲ್ಲ ಅಲ್ಲಿಂದ ಇಲ್ಲಿವರೆಗೂ ಎಷ್ಟಾಗುತ್ತೆ ಅಂತ ಹೇಳೋಣ ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ಲಾಸ್ಟ್ ಟೈಮ್ ನಿನ್ನೆ ಬೆಂಗಳೂರಿಗೆ ಹೋಗಿದ್ದೆ. ಸುಮ್ಮನಿರೋ. ಬೆಂಗಳೂರಲ್ಲಿ ಆ್ಯಕ್ಚುಲಿ ನಾನು ತಂದಿದ್ದು 1,05,000 ಆಗಿತ್ತು. ನಾವೊಂದು ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಂಡ್ವಿ. 1,02,000 ರೂಪಾಯಿನ ನಾವು ಒಟ್ಟು ಕೊಟ್ಟಿರೋದು. ಆಮೇಲೆ ಫಸ್ಟು ಮೋಲ್ಡ್ ಹಾಕ್ತಾರಲ್ವ, ಆವಾಗ ಒಂದೊಂದು ಮೋಲ್ಡ್ಗೆ 10,000 ರೂಪಾಯಿ ಐಟಮ್ಸ್ ತಂದು ಕೊಟ್ಟಿರೋದು. 3 ಮೋಲ್ಡ್ಗೆ 30,000 ರೂಪಾಯಿ ಆಗಿತ್ತು. ಪ್ಲಸ್ ಮೇಲ್ಗಡೆ ರೂಮ್ ಇದೆಯಲ್ಲ, ಸೊ ಆ ರೂಮ್ದು ಬಂದು ಒಂದು 5,000 ಆಗಿತ್ತು. ಎಲ್ಲ ಸೇರಿಸಿ ಸ್ವಿಚ್ಚಿಂದ ಹಿಡಿದು ಟೋಟಲ್ ಎಂಟೈರ್ ಇಲ್ಲಿವರೆಗೂ ಎಲೆಕ್ಟ್ರಿಷಿಯನ್ ಸಾಮಾನಿಗೆ ಅಂತಲೇ 2,10,000 ರೂಪಾಯಿ ಖರ್ಚಾಗಿರೋದು. ಸೊ ಇದು 1,00,000 ಚಿಲ್ಲರೆ. ಆಮೇಲೆ 3 ಮೋಲ್ಡ್ಗೆ 30,000, ಮೇಲ್ಗಡೆ 5,000, 35,000. ಆಮೇಲೆ ಪ್ಲಸ್ ಅದು ಇದನ್ನೆಲ್ಲ ಸ್ವಿಚ್ ಬಾಕ್ಸ್ ತಂದು ಕೊಡ್ತಾರಲ್ಲ ವೈರಿಂಗ್ ಮಾಡಬೇಕಾದ್ರೆ, ಮತ್ತು ಪ್ಲಗ್ ಬಾಕ್ಸ್ ಎಲ್ಲ ಇಡ್ತಾರಲ್ಲ, ಅದು ಎಲ್ಲನೂ ಸೇರಿಸಿ 3 ಫ್ಲೋರ್ ಮನೆಗೆ 2,00,000 ರೂಪಾಯಿ ಆಗಿದೆ. ಅದು ಜಾಸ್ತಿ ಜನ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ಏನೇನೋ ಹೇಳ್ತಾರೆ. ಬಟ್ ಆ ಥರ ಎಲ್ಲ ನೀವು ಭಯ ಪಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಬೇಡಿ ಗೈಸ್. ದೇವ್ರ ಮೇಲೆ ಭಾರ ಹಾಕ್ಕೊಂಡು ಮಾಡ್ತಿದ್ರೆ ನಿಜವಾಗ್ಲೂ ಅದೆಲ್ಲ ಏನೂ ಆಗಲ್ಲ. ಯಾಕೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬ ಜನ ಅಂತಾರೆ ಅಯ್ಯೋ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಟ್ರಿಷಿಯನ್ ಐಟಮ್ಸ್ಗೆ 1 ಫ್ಲೋರ್ ಮನೆಗೆ 1,00,000 ಅಂತ. ಅದೆಲ್ಲ ಡಿಪೆಂಡ್ಸ್ ನಮ್ಮ ಮೇಲೆ. ಆಮೇಲೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೇಯ್ನಾಗಿ ನೀವು ಏನೇ ತಂದುಕೊಟ್ರು ಅವ್ರು ಯಾರು ಎಲೆಕ್ಟ್ರಿಷಿಯನ್ ಅವ್ರು ಹೇಳ್ತಾರಲ್ಲ, ಸೊ ಆ ಶಾಪಲ್ಲಿ ಮಾತ್ರ ತರಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸ್ಕ್ರ್ಯಾಚ್ ಮಾಡಿದ್ರೆ ಏನೋ ಒಂದು ನಂಬರ್ ಇರುತ್ತೆ. ಏಯ್ ಸುಮ್ಮನಿರು. ಆ ನಂಬರ್ ಸ್ಕ್ರ್ಯಾಚ್ ಮಾಡಿದ್ರೆ ಅವ್ರಿಗೂ ಬೆನಿಫಿಟ್ ಇರುತ್ತೆ, ಮತ್ತು ಅವ್ರಿಗೂ ಕಮಿಷನ್ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವ್ರು ಕೇಳಿದ ಕಡೆ ನಾನು ತಂದುಕೊಟ್ಟಿಲ್ಲ. ನಾವು ಎಲ್ಲ ಐಟಮ್ಸ್ನೂ ಕೂಡ ಬೆಂಗಳೂರಲ್ಲೇ ತಂದುಕೊಟ್ಟಿದ್ದು. ಅದರಲ್ಲೂ ಕೂಡ ಅವರು ಸ್ಕ್ರ್ಯಾಚ್ ಮಾಡೋದೇನೋ ಬರುತ್ತಂತೆ. ಸೊ ಅದು ನಮಗೆ ಗೊತ್ತಿಲ್ಲ. ಈವನ್ ಪೇಂಟಲ್ಲೂ ಅಷ್ಟೇ, ಪೇಂಟ್ ಬಾಕ್ಸಲ್ಲಿ ಒಂದು ನಂಬರ್ ಇರುತ್ತೆ, ಅದು ನಮಗೆ ಅವ್ರು ಡಿಕೋಡ್ ಮಾಡಲ್ಲ. ಅದನ್ನು ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಇನ್ನು ಪೇಂಟ್ ಅವರು ಕೂಡ ಬಂದಿದ್ದಾರೆ, ಪೇಂಟ್ ಕೆಲಸನೂ ಕೂಡ ಸ್ಟಾರ್ಟ್ ಮಾಡಿಸ್ತಾ ಇದ್ದಾರೆ. ಏಯ್ ಸುಮ್ಮನಿರು. ಎಲೆಕ್ಟ್ರಿಷಿಯನ್ ಆಲ್ರೆಡಿ 1 ಫ್ಲೋರ್ಗೆ ವೈರಿಂಗ್ ಹೇಳ್ತಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ. ಋತ್ವಿಕ್ ಅಂತೂ ಇತ್ತೀಚೆಗೆ ತುಂಬ ತುಂಟ ಆಗ್ಬಿಟ್ಟಿದ್ದಾನೆ. ಅವನು ಹೇಳಿದ್ದೇ ಮಾಡಬೇಕು, ಅವನದೇ ಹಠ ಆ ಥರ ಮಾಡ್ತಾನೆ. ನೋಡಿ ಯಾವ ಥರ ಮಾಡ್ತಿದ್ದಾನೆ ನೋಡಿ. ಹೆಂಗ ಕಣ್ಣು ಹೊಡಿಯೋದು ಹೆಂಗೆ ಯಾರು ಹೊಡಿಯೋದು ನಿನಗೆ? ಯಾರು ಹೊಡಿಯೋದು? ಹಂಗ ಹೆಂಗೆ ಮೂತಿ ಮಾಡೋದು ಹೆಂಗೆ ತೋರ್ಸು. ಹಂಗ ತಾತನು ಅಯ್ಯ ಈ ತಾತ ನೋಡಿ ಯಾವ ಥರ ಚೇಷ್ಟೆ ಮಾಡ್ತಾ ಇದ್ದಾನೆ ನೋಡಿ. ಇದೇ ಥರ ಅವನು ಯಾವಾಗಲೂ ಹಿಂಗೆ ಮಾಡ್ತಾ ಇರ್ತಾನೆ. ತೀಟೆ ಸುಬ್ಬ ಆಗ್ಬಿಟ್ಟಿದ್ದಾನೆ ಇತ್ತೀಚೆಗಂತೂ. ಅವನು ಯಾವ ಥರ ಆಗಿದ್ದಾನೆ ಅಂದರೆ ಗೈಸ್, ಅಮ್ಮ ಅನ್ನೋ ಅಂದರೆ ಆಪೋಸಿಟೇ, ಅಪ್ಪ ಅಂತಾನೆ. ಅಪ್ಪ ಅನ್ನೋ ಅಂದರೆ ಅಕ್ಕ ಅಂತಾನೆ. ಅಕ್ಕ ಅನ್ನೋ ಅಂದರೆ ತಾತ ಅಂತಾನೆ. ನೋಡಿ ಎಕ್ಸಾಂಪಲ್ಲು, ಅಮ್ಮ ನೋಡಿ
ಅಜ್ಜಿ ಅಂತ ಇದ್ದಾನೆ. ಐ ಅಮ್ಮ ಹೇಳು, ಅಮ್ಮ ಹೇಳು, ಅಮ್ಮ ಅನ್ನು ಹೇಳು, ಹೇಳಲ್ವಾ? ಹ್ಞೂ, ಸ್ಟೈಲ್ ರಾಜ. ಸೊ ಇನ್ನು ಎಲೆಕ್ಟ್ರಿಷಿಯನ್ ಕೆಲಸನೂ ತೋರಿಸ್ತೀನಿ ಬನ್ನಿ ಹೆಂಗೆ ಮಾಡ್ತಿದ್ದಾರೆ ಅಂತ. ಸೊ ಅದನ್ನು ಕೂಡ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ. ಓ, ಏ ಏ, ಹೆಂಗೆ ಏ ನೀನು ಮಾಡು ಏ ಏ. ಸೊ ವಿಡಿಯೋ ಅದನ್ನು ಕ್ಲಿಪ್ಪಿಂಗ್ ಹಾಕಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ನೋಡಿದ್ರಲ್ಲ, ಆ್ಯಕ್ಚುಲಿ ವೈರಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಐಟಮ್ಸು ತಂದು ಕೊಟ್ಟಿದ್ಮೇಲೆ ನಾನು ಹೇಳ್ದಂಗೆ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಬೆಂಗಳೂರಿಂದನೇ ಎಲ್ಲ ತೊಗೊಂಡು ಬಂದಿರೋದು. ಒಂದು ಮನೆಗೆ ಇವಾಗ ವೈರಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ನೋಡ್ತಿರ್ಬೋದು, ಇವಾಗ ಗ್ರೌಂಡ್ ಫ್ಲೋರಲ್ಲಿ ಆ್ಯಕ್ಚುಲಿ ಟಿ ವಿ ಕೇಬಲ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಷಿಯನ್ ಕೆಲಸ ಆಗಿರ್ಬೋದು, ಸೊ ಕಂಪ್ಲೀಟ್ ಎಲ್ಲನೂ ಕೂಡ ಮುಗಿಸಿದ್ದಾರೆ. ಅಂದರೆ ರೂಮಿಗೆ ಇನ್ನೂ ಆಗಿಲ್ಲ. ಕಿಚನ್ನು ಮತ್ತು ಹಾಲು ಒಂದು ರೂಮ್ ಆಗಿದೆ. ಇನ್ನು ಬಾತ್ರೂಮು ಮತ್ತು ಇನ್ನೊಂದು ರೂಮ್ ಪೆಂಡಿಂಗ್ ಇದೆ. ಸೊ ವೈರಿಂಗ್ ಎಲ್ಲ ಆ್ಯಕ್ಚುಲಿ ಎಲ್ಲನೂ ಅಷ್ಟೇ ನಾವು ತಂದಿರೋದು ಗೋಲ್ಡ್ ಮಾರ್ಕ್ ಅನ್ನೋ ವೈರಿಂಗು. ಈ ಹಿಂದೆ ಬ್ಲಾಗಲ್ಲೇ ಹೇಳಿದ್ದೀನಿ ನಾನು. ಸೊ ನೋಡಬೇಕು, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಕೆಲಸ ಕೂಡ ನಡೀತಾ ಇದೆ. ಇನ್ನು ಏನು ಮೇಲ್ಗಡೆ ಕೂಡ ಬೇರೆ ಎಕ್ಸ್ಟ್ರಾ ಕೆಲಸ ಎಲ್ಲ ಮಾಡ್ತಿದ್ದಾರೆ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತು ಹೋಗೋಕ್ಕಾಗಲಿಲ್ಲ ನಾನು. ಸೊ ವೈರಿಂಗ್ದು ಮಾತ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಮನೆಗೆ ಬಂದೆ. ಸೊ ಮನೆಗೆ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಗೈಸ್, ಹೋಗೋಣ. ಸೊ ನೋಡಿದ್ರಲ್ಲ ಗೈಸ್, ಒಂದು ಫ್ಲೋರಿಗೆ ಎಷ್ಟಾಗುತ್ತೆ, ಅದೇ ರೀತಿ 3 ಫ್ಲೋರಿಗೆ ಎಷ್ಟಾಗುತ್ತೆ ಅಂಥೇಳಿ 2 ಲಕ್ಷ ಆಗಿದೆ. ಯಾರಾದರೂ ಒಂದು ಫ್ಲೋರು ಮನೆ ಕಟ್ತೀನಿ ಅಂತ ಹೇಳಿದ್ರೆ ಅವರಿಗೆ ಆಲ್ಮೋಸ್ಟ್ ಆಗೋದು ಒಂದು 50,000 to 60,000 ಒಳಗಡೆ ಎಲೆಕ್ಟ್ರಿಷಿಯನ್ ಕೆಲಸ ಮುಗಿಸುತ್ತೆ. ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಗೈಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್. ಏನು ಬಾಯ್ ಮಾಡು ಮಗನೇ, ಬಾಯ್. ನೀನು ಮಾಡ್ಬಿಡ. ಹ್ಞೂ.